ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಭಾದ್ರಪದ ಶುದ್ಧ ದ್ವಾದಶಿಯು ಶ್ರವಣದ್ವಾದಶಿ ಅಂತ ಕರೆಯಲ್ಪಡುತ್ತದೆ. ಆ ಶುಭ ದಿವಸ ವಾಮನನು ಆವಿರ್ಭವಿಸಿದ್ದರಿಂದ ವಾಮನ ಚರಿತ್ರೆಯ ಶ್ರವಣವು ಶ್ರೇಯಸ್ಕರ. ಭಾದ್ರಪದ ಶುದ್ಧ ದ್ವಾದಶಿ ಎಂದೇ ದಧಿವ್ರತವು ಮುಗಿಯುತ್ತದೆ. ದೇವಾಸುರರ ಮಧ್ಯೆ ಯುದ್ಧಗಳು ಅನೇಕ ಬಾರಿ ಜರುಗಿವೆ. ಬಲಿಯನ್ನು ಸೋಲಿಸಿ ಅವನ ಸಂಪತ್ತು ಮತ್ತು ಪ್ರಾಣಗಳನ್ನು ಕಸಿದುಕೊಂಡ ಇಂದ್ರನ ಕೃತ್ಯದ ವಿರುದ್ಧ ಭೃಗುನಂದನರಾದಂಥ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನು ಬಳಸಿ ಬಲಿಗೆ ಮರುಪ್ರಾಣ ಕೊಟ್ಟರು. ಅದಕ್ಕಾಗಿ ಬಲಿಯು ತನ್ನಲ್ಲಿದ್ದ ಮಿಕ್ಕೆಲ್ಲವನ್ನೂ ಶುಕ್ರಾಚಾರ್ಯರ ಪಾದಕ್ಕೆ ಹಾಕಿದನು. ಕೆಲವು ಪುರೋಹಿತರು ಅಗತ್ಯಕ್ಕಿಂತ ಹೆಚ್ಚು ದಕ್ಷಿಣೆ ದಕ್ಕಿದಾಗ ನಿಯಮದ ವಿರುದ್ಧವಾಗಿ ದಕ್ಷಿಣೆ ಕೊಟ್ಟವನ ಬೆನ್ನು ತಟ್ಟುತ್ತಲೇ ಇರುತ್ತಾರೆ. ಅದರಂತೆ ಶುಕ್ರಾಚಾರ್ಯರಿಗೆ ಲಭಿಸಿದ ಹೆಚ್ಚಿನ ಮೌಲ್ಯದಿಂದ ಆನಂದ ತುಂದಿಲರಾಗಿ ಭೃಗುವಂಶದ ಬ್ರಾಹ್ಮಣರನ್ನೆಲ್ಲ ಸೇರಿಸಿ ಬಲಿಗೆ ಮಹಾಭಿಷೇಕ ಮಾಡಿಸಿ ಒಂದು ಯಾಗವನ್ನು ಮಾಡಿಸಿದರು. ಆ ಯಜ್ಞಕುಂಡದಿಂದ ಒಂದು ಬಲಾಢ್ಯ ರಥವು ಮತ್ತು ದಿವ್ಯವಾದ ಧನಸ್ಸು ಪ್ರಕಟವಾದವು. ಆ ರಥವನ್ನು ಏರಿ ಯಜ್ಞದಲ್ಲಿ ಬ್ರಹ್ಮದೇವರು ಕೊಟ್ಟಿದ್ದ ಬಾಡದೇ ಇರುವ ಹೂಮಾಲೆಯನ್ನು ಧರಿಸಿ ಬ್ರಾಹ್ಮಣರಿಂದ ಆಶೀರ್ವಾದ ಪಡೆದು ದೇವೇಂದ್ರನ ಅಮರಾವತಿಯ ಮೇಲೆ ಆಕ್ರಮಣ ಮಾಡಿದ ಬಲಿಯು ಶುಕ್ರಾಚಾರ್ಯರು ಕೊಟ್ಟಿದ್ದ ಶಂಖವನ್ನು ಊದಿದಾಗ ಅಮರಾವತಿಯ ನುಡುಗಿ ಹೋಯಿತು. ಇಂದ್ರನು ದೇವಗುರು ಬೃಹಸ್ಪತ್ಯಾಚಾರ್ಯರ ಬಳಿ ಹೋಗಿ ಅದೇಗೆ ಬಲಿಗೆ ಪ್ರಾಣ ಪ್ರಾಪ್ತವಾಗಿ ಇಷ್ಟೊಂದು ಯುದ್ಧ ಶಕ್ತಿ ಲಭಿಸಿತು, ಬಲಿಯ ಸೈನ್ಯ ನೋಡಿದರೆ ಅಮರಾವತಿ ಪರಾಭವಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಅಂತಂದಾಗ ಭೃಗುವಂಶೀಯ ಬ್ರಾಹ್ಮಣರು ಬಲಿಯನ್ನು ಸಶಕ್ತರನ್ನಾಗಿ ಮಾಡಿದ್ದಾರೆ. ಬಲಿಯನ್ನು ನಿಗ್ರಹಿಸುವ ಶಕ್ತಿ ಶ್ರೀಹರಿಗಲ್ಲದೆ ಇನ್ಯಾರಿಂದಲೂ ಸಾಧ್ಯವಿಲ್ಲ. ಯಾವ ಬ್ರಾಹ್ಮಣರಿಂದ ಬಲವನ್ನು ಪಡೆದಿರುವನೋ ಅವರನ್ನೇ ಉಪೇಕ್ಷಿಸಿದಾಗ ಬಲಿಯು ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಅಲ್ಲಿಯವರೆಗೆ ತಲೆಮರೆಸಿಕೊಂಡಿರಿ ಅಂತ ಬೃಹಸ್ಪತ್ಯಾಚಾರ್ಯರು ಹೇಳಿದಂತೆಯೇ ದೇವತೆಗಳೆಲ್ಲರೂ ತಮ್ಮ ಇಷ್ಟಾನುಸಾರವಾದ ರೂಪವನ್ನು ಧರಿಸಿ ತಲೆಮರೆಸಿಕೊಂಡರು. ವಿರೋಚನ ಪುತ್ರ ಬಲಿಯು ಅಮರಾವತಿಯೊಂದಿಗೆ ತ್ರಿಲೋಕಗಳನ್ನು ವಶಪಡಿಸಿಕೊಂಡು ಆಳತೊಡಗಿದನು. 100 ಯಜ್ಞ ಆಚರಿಸಿದವನಿಗೆ ಇಂದ್ರ ಪದವಿ ಅನ್ನುವುದು ವಿಧಿ ನಿಯಮ. ಇಂದ್ರ ಪದವಿಯಲ್ಲಿ ಬಲಿಯನ್ನು ನೋಡಬಯಸಿದ ಶುಕ್ರಾಚಾರ್ಯರು ಬಲಿಯಿಂದ 99 ಯಜ್ಞಗಳನ್ನು ಸರಿಯಾಗಿ ಮಾಡಿಸಿದರು. ಇನ್ನೂ ಒಂದು ಯಜ್ಞ ಬಾಕಿ ಇತ್ತು. ಈ ಕಡೆ ದೇವಮಾತೆಯಾದಂಥ ಅದಿತಿಗೆ ತನ್ನ ಮಕ್ಕಳಿಗೆ ಬಂದೊದಗಿದ ದುರ್ಗತಿಯಿಂದ ಬಹಳ ಕಸಿವಿಸಿಯಾಯಿತು. ಪತಿ ಕಶ್ಯಪರು ದೀರ್ಘ ಅವಧಿಗೆ ಧ್ಯಾನಸ್ಥರಾಗಿದ್ದರು. ಅವರು ಎದ್ದು ಆಶ್ರಮವನ್ನು ಕುರಿತು ಬಂದಾಗ ಆಶ್ರಮದ ವಾತಾವರಣದಲ್ಲಿ ಜೀವ ಕಳೆಯೇ ಇಲ್ಲದನ್ನು ಗಮನಿಸಿದರು. ಅದಿತಿಯ ಮುಖವೂ ಕೂಡ ಬಾಡಿದಿರುವನ್ನು ನೋಡಿ, ದೇವಿ, ಆಶ್ರಮಕ್ಕೆ ಬಂದ ಅತಿಥಿಗಳಿಗೆ ಸತ್ಕರಿಸದೇ ಹೋದೆಯಾ? ಅದರಿಂದೇನಾದರೂ ಖಿನ್ನಳಾಗಿರುವೆಯಾ ಅಂತ ಪ್ರಶ್ನೆಯನ್ನು ಮಾಡಿದರು. ಗೃಹೇಶು ಯೇಶ್ವತಿಥಯೋ ನಾರ್ಚಿತ ಸಲಿಲೈರಪಿ ಯದಿ ನಿರ್ಯಾಂತಿತ್ತೇನು ನಮ್ಮ ಫೇರುರಾಜ ಗೃಹೋಪಮ. ಬಂದಂಥ ಅತಿಥಿಗಳಿಗೆ ಒಂದು ಲೋಟ ನೀರಿನಿಂದಾದರೂ ಸತ್ಕರಿಸಲಾರದ ಮನೆಯು ನರಿಯ ಮನೆ ಇದ್ದಂತೆ. ಅದರಿಂದೇನಾದರೂ ಸಂಕಟ ಪಡುತ್ತಿರುವೆಯಾ ಅಂತ ಪ್ರಶ್ನೆ ಮಾಡಿದರು. ಆ ಕಾಲದಲ್ಲಿ ಅತಿಥಿಗಳಿಗೆ ನಿರೀಕ್ಷಿಸುತ್ತಿದ್ದರು. ಈಗ ಅತಿಥಿಗಳು ಬರದಿರಲೆಂದು ಬಯಸುತ್ತಾರೆ. ಇದು ಕಲಿಪ್ರಭಾವ. ಅದಿತಿಯು ಕಶ್ಯಪರಿಗೆ ಹೇಳ್ತಾಳೆ, ನನ್ನ ಮಕ್ಕಳು ಪದವಿ ಸಂಪತ್ತು ಎಲ್ಲವನ್ನೂ ಕಳೆದುಕೊಂಡು ತಲೆಮರೆಸಿಕೊಂಡು ಜೀವಿಸುತ್ತಿರುವುದನ್ನು ನಾನು ಸಹಿಸಲಾರೆ. ಆದ್ದರಿಂದ ಅವರ ಪದವಿ ಐಶ್ವರ್ಯಗಳನ್ನು ಅವರಿಗೆ ಮರಳಿಸಲು ನೀವೇ ಏನಾದರೂ ಉಪಾಯ ಮಾಡಬೇಕು ಅಂತ ಕಶ್ಯಪರಲ್ಲಿ ವಿನಂತಿಸಲಾಗಿ, ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ. ಸಮಸ್ತ ಪ್ರಾಣಿಗಳಲ್ಲಿ ವಿರಾಜಮಾನನಾಗಿ ಇದ್ದುಕೊಂಡು ತನ್ನ ಭಕ್ತರ ದುಃಖಗಳನ್ನು ನಿವಾರಿಸುವ ಜಗದ್ಗುರು ವಾಸುದೇವನನ್ನು ಆರಾಧಿಸುವಂತ ಕಶ್ಯಪರು ಹೇಳಿದಾಗ, ಹಾಗಾದರೆ ಶೀಘ್ರವಾಗಿ ಶ್ರೀಹರಿಯು ದರ್ಶನ ಮಾಡತಕ್ಕಂಥ ಪೂಜೆಯ ಬಗ್ಗೆ ನನಗೆ ಹೇಳಿರಿ ಅಂತ ಅದಿತಿಯು ಕೇಳಿದಾಗ ಕಶ್ಯಪರು ಪಯೋವ್ರತವನ್ನು ಆಚರಿಸಲು ತಿಳಿಸಿದರು. ಫಾಲ್ಗುಣ ಮಾಸದ ಶುಕ್ಲ ಪ್ರತಿಪದೆಯಿಂದ ದ್ವಾದಶಿಯವರೆಗೆ 12 ದಿನ ಕೇವಲ ಹಾಲನ್ನು ಸೇವಿಸುತ್ತಾ ಭಗವಂತನನ್ನು ಪೂಜಿಸಬೇಕು.
ಮಾಘ ಮಾಸದ ಅಮಾವಾಸ್ಯೆಯ ದಿನ ಕಾಡು ಹಂದಿಯು ಅಗೆದು ಹಾಕಿರುವ ಮೃತ್ತಿಕೆಯನ್ನು ಮೈಗೆ ಲೇಪಿಸಿಕೊಂಡು ಸ್ನಾನವನ್ನು ಮಾಡಬೇಕು. ಕಾಡು ಹಂದಿ ಅಗೆದ ಮೃತ್ತಿಕೆ ಸಿಗದೇ ಇದ್ದರೆ ನಾಡಹಂದಿಯದ್ದು ನಡೆದೀತೆಂದು ಹಾಗೇನಾದರೂ ಮಾಡಿಬಿಟ್ಟಿರಿ. ತುಳಸಿ ಗಿಡದಲ್ಲಿರ್ತಕ್ಕಂಥ ಅಡಿಯಿರ್ತಕ್ಕಂಥ ಮಣ್ಣು ಅಥವಾ ಗೋಪಿಚಂದ್ರನಿಂದ ಲೇಪಿಸಿಕೊಂಡು ಸ್ನಾನವನ್ನು ಮಾಡಬಹುದು. ಲೇಪಿಸಿಕೊಳ್ಳುವಾಗ ತ್ವಂ ದೇವ್ಯಾದಿ ವರಾಹೇಣ ರಸಾಯ ಸ್ಥಾನಮಿಚ್ಛತ ಉದ್ಧೃತಾಸಿ ನಮಸ್ತುಭ್ಯಂ ಪಾಪ್ಮಾನಮ್ಮೆ ಪ್ರಣಾಶಯ ಅನ್ನುವ ಶ್ಲೋಕವನ್ನು ಉಚ್ಚರಿಸಬೇಕು. ಪ್ರಾಣಿಗಳಿಗೆ ವಾಸಿಸಲು ಬೇಕಾಗುವ ಭೂದೇವಿಯನ್ನು ರಸಾತಳದಿಂದ ಎತ್ತಿ ತಂದು ವರಾಹಸ್ವಾಮಿಯು ಉದ್ಧರಿಸಿದ್ದನು. ನೀನು ನನ್ನ ಪಾಪಗಳನ್ನು ನಾಶ ಮಾಡು ಅಂತ ಕೇಳಿಕೊಳ್ಳಬೇಕು. ಸ್ನಾನಾನಂತರ ನಿತ್ಯ ಕರ್ಮಗಳನ್ನು ಪೂರೈಸಿದ ಮೇಲೆ ನಿರ್ವರ್ತಿತಾತ್ಮ ನಿಯಮೋ ದೇವಮರ್ಚೇತ್ ಸಮಾಹಿತ ಆಚಾರ್ಯಂ ಸ್ಥಂಡಿಲೆ ಸೂರ್ಯೆ ಜಲೆ ವಹನೋ ಗುರಾವಪಿ ಮೂರ್ತಿ ವೇದಿ ಸೂರ್ಯ ಜಲ ಅಗ್ನಿ ಮತ್ತು ಗುರುಗಳ ರೂಪದಲ್ಲಿ ಭಗವಂತನನ್ನು ಪೂಜಿಸಬೇಕು. ಅನ್ವವರ್ತಂತ ಯಂ ದೇವಾ ಶ್ರೀಶ್ಚ ತತ್ಪಾದ ಪದ್ಮಯೋ ಸ್ಪೃಹಯಂತ ಇವಾಮೋದಂ ಭಗವಾನ್ ಮೇ ಪ್ರಸೀದತಾಂ. ಯಾರ ಚರಣ ಕಮಲಗಳ ಸುಗಂಧವನ್ನು ಪಡೆಯುವ ಆಶೆಯಿಂದ ದೇವತೆಗಳು ಮಹಾಲಕ್ಷ್ಮಿಯು ನಿರಂತರವಾಗಿ ಆಶಿಸುತ್ತಿರುವರೋ ಅಂತಹ ಭಗವಂತನು ನನ್ನ ಮೇಲೆ ಪ್ರಸನ್ನನಾಗಲಿ ಅಂತ ಪ್ರಾರ್ಥಿಸಬೇಕು. ಅರ್ಘ್ಯ ಪಾದ್ಯ ಗಂಧಾದಿಗಳಿಂದ ಅರ್ಚಿಸಬೇಕು. ಕೆಟ್ಟ ಮಾತುಗಳನ್ನು ಆಡಬಾರದು. ಪಾಪಿಷ್ಠರೊಂದಿಗೆ ಸಂವಾದವನ್ನು ಮಾಡಬಾರದು. ಸುಳ್ಳು ಹೇಳಬಾರದು. ಹೀಗೆ ಫಾಲ್ಗುಣ ಶುದ್ಧ ಪ್ರತಿಪದೆಯಿಂದ ತ್ರಯೋದಶಿಯವರೆಗೆ ಶ್ರದ್ಧೆಯಿಂದ ವ್ರತ ಮಾಡಬೇಕು. ತ್ರಯೋದಶಿಯ ದಿವಸ ಒಬ್ಬ ಬ್ರಾಹ್ಮಣರ ಮೂಲಕ ವಿಷ್ಣುವಿಗೆ ಪಂಚಾಮೃತ ಅಭಿಷೇಕ ಮಾಡಿಸಬೇಕು. ಹಾಲಿನಲ್ಲಿಯೇ ಮಾಡಿದ ಪಾಯಸವನ್ನು ನಿವೇದಿಸಬೇಕು. ಬ್ರಾಹ್ಮಣ ಭೋಜನ ದಾನ ದಕ್ಷಿಣೆ ಮಾಡಿದ ನಂತರ ವ್ರತಿಯು ಆಹಾರವನ್ನು ಸೇವಿಸಬೇಕು. ಇದನ್ನು ಸರ್ವಯಜ್ಞ ಸರ್ವವ್ರತ ಅಂತ ಹೇಳುತ್ತಾರೆ. ಇದರಿಂದ ಭಗವಂತನು ಶೀಘ್ರವಾಗಿ ಪ್ರಸನ್ನನಾಗುವನು ಅಂತ ಕಶ್ಯಪರು ಹೇಳಿದಂತೆಯೇ ಅದಿತಿಯು ವ್ರತವನ್ನು ಆಚರಿಸಿದಳು. ಅದಿತಿಯಿಂದ ಆಚರಿಸಲ್ಪಟ್ಟ ಪಯೋವ್ರತದಿಂದ ಸಂಪ್ರೀತನಾದ ಭಗವಂತನು ಅದಿತಿಯ ಮುಂದೆ ಪ್ರತ್ಯಕ್ಷನಾಗಿ, ಅದಿತಿಯೇ, ನೀನು ಯಾವ ಉದ್ದೇಶದಿಂದ ನನ್ನನ್ನು ಕಾಣಬಯಸಿರುವೆಯೋ ಅದು ನನಗೆ ತಿಳಿದಿದೆ. ಕಳೆದುಕೊಂಡಿರುವ ನಿನ್ನ ಮಕ್ಕಳ ಅಧಿಕಾರ ಐಶ್ವರ್ಯ ಸ್ಥಾನಮಾನಗಳನ್ನು ಅವರಿಗೆ ಮರಳಿಸುವುದು ನಿನ್ನ ಮನದ ಇಚ್ಛೆ. ಈಗ ಶುಕ್ರಾಚಾರ್ಯರಾದಿಯಾಗಿ ಬ್ರಾಹ್ಮಣರು ಬಲಿಯ ಸಹಾಯಕ್ಕೆ ನಿಂತಿದ್ದಾರೆ. ಆದಾಗ್ಯೂ ನೀನು ಮಾಡಿದ ವ್ರತ ವ್ಯರ್ಥವಾಗುವುದಿಲ್ಲ. ನಾನೇ ನಿನ್ನ ಮಗನಾಗಿ ಅವತರಿಸಿ ನಿನ್ನ ಕೋರಿಕೆಯನ್ನು ಈಡೇರಿಸುವೆ ಅಂತ ಹೇಳಿ ಅಂತರ್ಧಾನನಾದನು. ಅದಿತಿಗೆ ತನ್ನ ಗರ್ಭದಲ್ಲಿ ಭಗವಂತನು ಜನಿಸುವುದಾಗಿ ತಿಳಿದು ಬಹಳ ಸಂತಸಪಟ್ಟಳು ಮತ್ತು ಪ್ರಜಾಪತಿಯಾದಂಥ ಕಶ್ಯಪರ ಸೇವೆಯಲ್ಲಿ ನ್ಯೂನತೆ ಉಂಟಾಗದಂತೆ ಎಚ್ಚರ ವಹಿಸಿದಳು. ಈ ಸಂಗತಿ ತಿಳಿದ ಬ್ರಹ್ಮದೇವರು ತ್ವಂ ವೈ ಪ್ರಜಾನಾಂ ಸ್ಥಿರಜಂಗಮಾನಾಂ ಪ್ರಜಾಪತೀನಾಮಸಿ ಸಂಭವಿಷ್ಣು ದಿವೌಕಸಾಂ ದೇವ ದಿವಶ್ಚ್ಯುತಾನಾಂ ಪರಾಯಣಂ ಸೌರಿವ ಮಧ್ಯತೋಪ್ಸುಹು. ಪ್ರಜೆಗಳನ್ನು ಪ್ರಜಾಪತಿಗಳನ್ನು ಸೃಷ್ಟಿಸಲಿಕ್ಕೆ ನೀನೇ ಮೂಲ ಕಾರಣನು. ನೀರಿನಲ್ಲಿ ಮುಳುಗುವವನಿಗೆ ದೋಣಿಯೇ ಆಶ್ರಯಾಗಿರುವಂತೆ ಸ್ವರ್ಗದಿಂದ ಚ್ಯುತರಾದಂಥ ದೇವತೆಗಳಿಗೆ ನೀನೊಬ್ಬನೇ ಆಶ್ರಯವು ಅಂತ ಸ್ತುತಿಸಿದರು. ಶ್ರವಣಾದ್ವಾದಶಿ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ ಸಿದ್ಧಾಶ್ರಮದಲ್ಲಿ ಶಂಖ ಚಕ್ರ ಗದಾಧರನು ನವಜಾತ ಶಿಶುವಾಗಿ ಅವತರಿಸಿದ್ದಾನೆ. ಕಶ್ಯಪಾಶ್ರಮವು ಜಗನ್ಮಂಗಳಮಯವಾಗಿದೆ. ಅವತರಿಸಿದ ಶಿಶು ಭಗವಂತನು, ತಾಯೇ, ನಾನು ಸ್ವಲ್ಪ ಹೊತ್ತಿನಲ್ಲೇ 8 ವರ್ಷದ ಬಾಲಕನಾಗಿ ಬೆಳೆಯುತ್ತೇನೆ. ಈಗಲೇ ನೀನು ಕಣ್ತುಂಬ ಶಿಶುವಿನ ರೂಪದಲ್ಲಿರುವ ನನ್ನನ್ನು ನೋಡಿಕೊಂಡು ಬಿಡು. ನಾನು ಬೆಳೆದ ಕೂಡಲೇ ನನಗೆ ಉಪನಯನವಾಗುತ್ತದೆ. ಆನಂತರ ನಾನು ಬಲಿಯ ಯಜ್ಞಶಾಲೆಗೆ ಹೋದವನು ಅಲ್ಲಿಂದಲೇ ನಿರ್ಗಮಿಸಬೇಕಾದಂಥ ನಿರ್ಬಂಧವಿದೆ. ದಾನ ಕೊಡುವವರಿಗೂ ನಿರ್ಬಂಧವಿದೆ ಎಂದು ಹಿಂದೆ ಒಬ್ಬನಿಗೆ ಪಾಠ ಕಲಿಸಿ ಹೋಗಲಿದ್ದೇನೆ. ಬ್ರಾಹ್ಮಣ ಪತ್ನಿಯ ಶಿಶುವಾಗಿ ಹುಟ್ಟಿದ ಕೂಡಲೇ ಮಾತನಾಡುವುದು, ತಕ್ಷಣ 7-8 ವರ್ಷದ ಬಾಲಕನಾಗುವುದು, ಉಪನಯನ ಸ್ವೀಕರಿಸುವುದು, ತಾಯಿಯ ಕೈಯಿಂದಲೇ ಮಾತೃಭಿಕ್ಷೆ ಸ್ವೀಕರಿಸಿ ಭಿಕ್ಷಾಟನೆಯನ್ನು ವ್ರತವಾಗಿಟ್ಟುಕೊಂಡು ದೇಶಾಟನೆಗೆ ಹೊರಡುವುದು, ಈ ಎಲ್ಲ ಅದ್ಭುತಗಳನ್ನು ಕಾಣಬಯಸಿದ ನಿನ್ನ ಇಚ್ಛೆ ಈಡೇರಿದೆ ಅಂದಾಗ ಆನಂದದಿಂದ ಕಣ್ಣು ಮುಚ್ಚಿದ ಅದಿತಿಯು ಕಣ್ಣು ಬಿಡುವುದರೊಳಗೆ ತಾಯಿಯ ಪಾದದಲ್ಲಿ ನಮಸ್ಕರಿಸುತ್ತಿರುವ ಒಟ್ಟು ಕುಳಿತಿದ್ದಾನೆ. ಆ ಕೂಡಲೇ ದೇವಾನ್ ದೇವತೆಗಳು ಗಂಧರ್ವರು ಋಷಿಮುನಿಗಳು ಒಟುವಿನ ಉಪನಯನಕ್ಕೆ ಬಂದು ಸೇರಿದರು. ಜಾತಕರ್ಮ ನಾಮಕರಣ ಅನ್ನಪ್ರಾಶನಗಳಿಲ್ಲದೆ ಒಂದೇ ಸಲಕ್ಕೆ ಉಪನಯನಕ್ಕೆ ಸಿದ್ಧನಾದ ಕುಳ್ಳ ಒಟುವನ್ನು
ಮಹರ್ಷಿಗಳೆಲ್ಲ ವಾಮನ ಅಂತ ಕರೆದರು. ಆಕೃತಿಗೆ ಮೀರಿದ ದಿವ್ಯ ಕಾಂತಿಯುಳ್ಳವನಾದ್ದರಿಂದ ಸ್ವಯಂ ವೇದ ಪುರುಷನು ಶಿಪಿವಿಷ್ಟ ಅಂತ ಸಂಬೋಧಿಸಿದನು. ಅಲ್ಲಿಯೇ ಇದ್ದ ವಸಿಷ್ಠರಿಗೆ ಈತನು ಜಗದೊಡೆಯನೆಂದು ತಿಳಿದು ವಾಮನನ ಕಿವಿಯಲ್ಲಿ ನೀನಾರೆಂದು ನನಗೆ ತಿಳಿಯಿತು ಅಂತ ಪಿಸುಗುಟ್ಟಿದನು. ಅದಕ್ಕೆ ವಾಮನನು, ತಿಳಿದಿದ್ದರೆ ಸುಮ್ಮನಿರು, ಗುಟ್ಟು ರಟ್ಟು ಮಾಡಬೇಡ, ಅದರ ಬದಲಾಗಿ ನಿನಗೊಂದು ವರ ಕೊಡುವೆ. ನಿನ್ನನ್ನು ಪುರೋಹಿತರನ್ನಾಗಿ ಹೊಂದಿದ ರಾಜನು ಯುದ್ಧದಲ್ಲಿ ಸೋಲದಿರಲಿ ಮತ್ತು ಈ ಸಭೆಯಲ್ಲಿ ವಸಿಷ್ಠ ಗೋತ್ರದವರಿದ್ದರೆ ಅವರೆಲ್ಲರೂ ಅಗ್ರಪೂಜೆಗೊಳ್ಳಲಿ ಅಂತ ವರವನ್ನು ಕೊಟ್ಟನು. ಉಳಿದವರಿಗೆ ಯಾರೆಂದು ಗೊತ್ತಾಗದೆ ಈ ಬಾಲಕನೇ ಸೂರ್ಯ, ಇವನಿಗೆ ಏಕೆ ಉಪನಯನ ಅಂದರು. ಬಲಿಯು ನಡೆಸಲಿದ್ದ 100ನೇ ಯಾಗಕ್ಕೆ ಹೋಗುವುದಿದೆ, ಈ ಉಪನಯನ ಯಾವಾಗ ಮುಗಿಯುವುದು ಅಂತ ಕೆಲವರು ಗೊಣಗಿದರು. ದೇವಲೋಕದವರೆಲ್ಲರೂ ಇಲ್ಲೇ ಇದ್ದಾರೆ, ಇವರೆಲ್ಲ ಹೋಗದೆ ಬಲಿಯು ಯಾವ ಯಾಗವನ್ನು ಪೂರ್ತಿಗೊಳಿಸುತ್ತಾನೆ, ಸುಮ್ಮನಿರು ಅಂತ ಒಬ್ಬನಂದಾಗ, ಬಲಿಯಂಥವರು ಬರುತ್ತಾರೆ ಹೋಗುತ್ತಾರೆ, ಆದರೆ ಇಂಥ ದಿವ್ಯ ಬಾಲಕನನ್ನು ಮತ್ತೊಮ್ಮೆ ನೋಡಲಾದೀತೆ ಅಂತ ಇನ್ನೊಬ್ಬ ಅಂದ. ಬಲಿಯ ಯಾಗಕ್ಕೆ ಹೋಗಬೇಕಾಗಿರುವ ದೇವತೆಗಳ ಮುಖದಲ್ಲಾದರೂ ಭಯವಿದೆ, ಆದರೆ ಈ ಬಾಲಕನ ಮುಖ ನೋಡಿದರೆ ಎಲ್ಲ ಭಯಗಳು ಮಾಯವಾಗುತ್ತವೆ ಅಂತ ಮಗದೊಬ್ಬ ನುಡಿದ. ಸೂರ್ಯ ಹೇಗೆ ಎಲ್ಲರಿಗೂ ಬೇಕೋ ಹಾಗೆ ಈ ಬಾಲಕನೂ ಕೂಡ ಎಲ್ಲರಿಗೂ ಬೇಕು. ಆದ್ದರಿಂದ ಈ ಬಾಲಕನನ್ನು ಕೂಡ ಬಲಿಯ ಯಜ್ಞಶಾಲೆಗೆ ಕರೆದೊಯ್ದು ದಾನ ಕೊಡಿಸಬೇಕು ಅಂತ ಒಬ್ಬನು ಉಸುರಿದ. ಇದು ಸಾಮಾನ್ಯ ಉಪನಯನವಲ್ಲ. ದೇವಗುರು ಬೃಹಸ್ಪತ್ಯಾಚಾರ್ಯರಿದ್ದಾರೆ ಅಂದರೆ ಲೋಕದ ನಯನವನ್ನೆಲ್ಲ ತೆರೆಸಿದ ಉಪನಯನ. ಸ್ವಯಂ ಚತುರ್ಮುಖ ಬ್ರಹ್ಮನೇ ಉಪನಯನಕ್ಕೆ ಉಪಸ್ಥಿತನಿದ್ದಾನೆ. ಅಧ್ವರ್ಯುವಿನ ಜಾಗದಲ್ಲಿ ಬೃಹಸ್ಪತಿ ಇದ್ದಾನೆ. ಸೂರ್ಯನ ಸೌಮ್ಯ ರೂಪದಲ್ಲಿ ಗಾಯತ್ರಿ ಉಪದೇಶಕನಾಗಿ ಸ್ವಯಂ ಸವಿತೃದೇವನಿದ್ದಾನೆ. ಕಶ್ಯಪರು ಮಗನಿಗೆ ಮುಂಜಿ ಹುಲಿನಿಂದ ಮಾಡಿದ ಸೊಂಟಕ್ಕೆ ಸುತ್ತುವ ಮೌಂಜಿ ಎಂಬ ಸಣ್ಣ ಹಗ್ಗ ಮೇಖಲಾವನ್ನು ಕೊಟ್ಟಿದ್ದಾರೆ. ಭೂದೇವಿಯು ಕೃಷ್ಣಾಜನವನ್ನು, ಸೋಮನು ಮುತ್ತುಗದ ಪಲಾಶವನ್ನು, ಅದಿತಿಯು ಕೌಪೀನವನ್ನು, ಆಕಾಶದೇವತೆ ಛತ್ರವನ್ನು, ಹೀಗೆ ಎಲ್ಲರೂ ಉಪನೀತನಾದವನಿಗೆ ಅವಶ್ಯವಾಗಿ ಬೇಕಾಗುವ ಒಂದೊಂದನ್ನು ನೀಡಿದ್ದಾರೆ. ವಾಮನ ಮೂರ್ತಿಯು ಬಲಿಯ ಯಜ್ಞ ಮಾಡುತ್ತಾ ನಡೆದಿದ್ದಾನೆ. ಬಲ ಎದೆಯೊಳಗಿಂದ ಲಕ್ಷ್ಮಿಯು, ಸ್ವಾಮಿ, ನಾನೇನು ನಿಮ್ಮ ವಕ್ಷಸ್ಥಳದಲ್ಲಿದ್ದೇನೆಯೇ ಅಥವಾ ನಿಮ್ಮ ಪಾದದ ಮೇಲೆ ಇದ್ದೇನೆಯೇ, ನೆಲಕ್ಕೆ ಹತ್ತಿರವಾಗಿ ನಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಂದಾಗ, ನಾನೇ 2.5 ಅಡಿ ಇದ್ದೇನೆ, ನನ್ನ ವಕ್ಷಸ್ಥಳದಿಂದ ನೆಲವು ಇನ್ನು ಹೇಗೆ ಕಾಣಬಲ್ಲದು ಅಂತ ವಾಮನನು ಹೇಳಿದಾಗ, ಯಾರಿಗಾಗಿ ಈ ಕುಳ್ಳನ ವೇಷ, ಎಲ್ಲಿಗೆ ಹೊರಟಿರುವಿರಿ ಅಂತ ಲಕ್ಷ್ಮಿಯು ಕೇಳಿಬಿಟ್ಟಳು. ಅಯ್ಯೋ ಮಾರಾಯ್ತಿ, ಎಲ್ಲಿಗೆ ಅಂತ ಕೇಳಿಬಿಟ್ಟೆಯಾ, ಕಾರ್ಯ ಸಾಧನೆ ಆಗುವುದೋ ಇಲ್ಲವೋ ಅಂತ ಗುಣಗುತ್ತಲೇ ನಾನೀಗ ಬಲಿಯ ಯಜ್ಞಶಾಲೆಗೆ ಹೊರಟಿದ್ದೇನೆ. ಅಲ್ಲಿ ನಿನ್ನ ಅಕ್ಕ ಜ್ಯೇಷ್ಠಾಲಕ್ಷ್ಮಿಯು ಬಲಿಯನ್ನು ಪ್ರವೇಶಿಸಲು ಕಾಯುತ್ತಿದ್ದಾಳೆ. ಆಕೆಯು ನಿನ್ನನ್ನು ನೋಡಿದರೆ ಓಡಿ ಹೋಗುತ್ತಾಳೆ. ಆಕೆಯ ಕಣ್ಣಿಗೆ ನೀನು ಬೀಳಬಾರದು. ನಿನ್ನ ದೃಷ್ಟಿಯು ಬಲಿಯ ಮೇಲೆ ಬಿದ್ದರೆ ಬಲಿಯು ಬಲಾಢ್ಯನಾಗುತ್ತಾನೆ. ಆದ್ದರಿಂದ ನೀನು ಕಣ್ಣು ಮುಚ್ಚಿಕೊಂಡಿರಬೇಕು ಅಂತ ಹೇಳಿ ಹೊದ್ದಿದ್ದ ಕೃಷ್ಣಾಜಿನವನ್ನು ಸರಿಪಡಿಸುವ ನೆಪದಲ್ಲಿ ಲಕ್ಷ್ಮಿಯು ಇನ್ನೊಬ್ಬರಿಗೆ ಕಾಣದಂತೆ ಕೃಷ್ಣಾಜನದಿಂದ ಮುಚ್ಚುತ್ತಾ ಕುಳ್ಳ ವಾಮನ ಮೂರ್ತಿಯು ರಸ್ತೆಯಲ್ಲಿ ನಡೆದು ಬರುತ್ತಿದ್ದಾಗ ರಸ್ತೆಯುದ್ದಕ್ಕೂ ಸೇರಿದ ಜನರೆಲ್ಲರೂ ಬಾಲಕನ ತೇಜಸ್ಸನ್ನು ನೋಡಿ ಅವಾಕ್ಕಾಗಿ ನೋಡುತ್ತಲೇ ಇದ್ದರು. ನೃತ್ಯಗಾತಿಯರ ನೃತ್ಯವನ್ನು ವೀಕ್ಷಿಸುತ್ತಾ ಹೆಜ್ಜೆ ಹಾಕುತ್ತಿದ್ದ ವಾಮನನ ಭಂಗಿಯು ನೃತ್ಯಗಾತಿಯರ ತಪ್ಪನ್ನು ತಿದ್ದುವಂತೆ ತೋರಿದ್ದರಿಂದ ನೃತ್ಯಗಾತಿಯರೆಲ್ಲ ಒಬ್ಬರಿಗೊಬ್ಬರು ಮುಖವನ್ನು ನೋಡಿಕೊಳ್ಳುತ್ತಲೇ ಪಕ್ಕಕ್ಕೆ ಸರಿದು ಗೌರವದ ನಮಸ್ಕಾರವನ್ನು ಹಾಕಿದರು. ಬಲಿಯು ನಡೆಸುತ್ತಿದ್ದ ವಿಶ್ವಜಿತ್ ಎಂಬ ಯಾಗದಲ್ಲಿ ಯಾರು ಏನು ಕೇಳಿದರೂ ಕೊಡಲೇಬೇಕು, ಇಲ್ಲದಿದ್ದರೆ ನಿಷ್ಫಲ. ಈ ಯಾಗವನ್ನು ನ್ಯೂನತೆ ಇಲ್ಲದಂತೆ ಪೂರ್ಣಾಹುತಿಯನ್ನು ಸಮರ್ಪಿಸಿದರೆ ವಿಶ್ವವೇ ಬಲಿಯದಾಗಲಿತ್ತು. ಯಾಚಕರಾಗಿ ಸರತಿಯಲ್ಲಿ ನಿಂತಿದ್ದವರಿಗೆಲ್ಲ ಅವರಿಗೆ ಬೇಕಾದದ್ದನ್ನು ಕೊಡಲು ಪತ್ನಿ ವಿದ್ಯಾವಳಿಯಿಂದ ಕೈಯಲ್ಲಿ ನೀರು ಹಾಕಿಸಿಕೊಂಡು ಸಂಕಲ್ಪ ಮಾಡುತ್ತಿದ್ದ ಬಲಿಯು ಕೇಳಿದಷ್ಟು ಸಂಖ್ಯೆಯ ಪ್ರಮಾಣದ ಮನೆ, ಹೊಲ, ಬಂಗಾರ, ಬೆಳ್ಳಿ, ಧನ, ಪಶು ಮುಂತಾದ ಎಲ್ಲವನ್ನೂ ಕೊಡುತ್ತಲಿದ್ದ. ಕೋಶಾಗಾರ ಖಾಲಿಯಾಗುತ್ತಾ ಬಂದಾಗ ಕೊನೆಗೆ ತನಗೇನು ಉಳಿಯಲಿದೆ ಅಂತ ಲೆಕ್ಕ ಹಾಕುತ್ತಾ ಶುಕ್ರಾಚಾರ್ಯರು ಕೋಶಾಗಾರದಲ್ಲೇ ಕುಳಿತಿದ್ದರು. ವಾಮನ ಮೂರ್ತಿ ಸರದಿಯು ಬಂದಿತು. ತನ್ನ ದೃಷ್ಟಿಯು ಬಲಿಯ ಮೇಲೆ ಬಿದ್ದರೆ ಬಲಿಯು ಮತ್ತಷ್ಟು ಬಲಿಷ್ಠನಾಗುವನೆಂದು ವಾಮನನು ತಲೆ ತಗ್ಗಿಸಿ ಕೈ ಚಾಚಿದ್ದನು. ಲಂಗೋಟಿ ಧರಿಸಿದ್ದ ವಾಮನನನ್ನು ಕಂಡು ಬಲಿಯು ಕ್ರೋಧಗೊಂಡನು. ಅವನ ರಾಜ್ಯದಲ್ಲಿ ಎಲ್ಲರಿಗೂ ಉಡಲು ಬಟ್ಟೆಗಳಿದ್ದಾಗ ಈ ಲಂಗೋಟಿಧಾರಿ ವಾಮನನಿಂದ ನನಗೆ ಅವಮಾನವಾಯಿತು ಅಂಥೇಳಿ ಬಲಿಯು ಭಾವಿಸಿ ಗರ್ವದಿಂದ ಕ್ರೋಧಗೊಂಡಾಗ ಬಲಿಯನ್ನು ಜ್ಯೇಷ್ಠಾಲಕ್ಷ್ಮಿಯು ಪ್ರವೇಶಿಸಿದಳು. ಬಲಿಯ ಮುಖದ ತೇಜಸ್ಸು ಬಾಡಿ ಹೋಯಿತು, ಕ್ರೋಧವು ಶಾಂತವಾಯಿತು.
ಆಗಲೇಬೇಕಲ್ಲವೇ? ಮುಂದೆ ನಿಂತಿದ್ದವರು ಯಾರು? ಬಲಿಯು ವಾಮನನ ಪುಟ್ಟ ಕೈಯನ್ನು ಹಿಡಿದು ಯಾರು ನೀನು ಅಂತ ಪ್ರಶ್ನಿಸಿದ. ನಾನೊಬ್ಬ ಅಪೂರ್ವ ಅಂತ ವಾಮನನ ಉತ್ತರ. ಅಪೂರ್ವ ಅಂದರೆ ಹಿಂದೆ ಇದ್ದಿಲ್ಲ ಅಂತಲೂ ತನಗೆ ಸರಿಸಾಟಿ ಯಾರೂ ಇಲ್ಲ ಅಂತಲೂ ಅರ್ಥವಾಗುತ್ತದೆ. ಎಲ್ಲಿ ವಾಸ ಅಂತ ಬಲಿ ಕೇಳಿದಾಗ ಇಡೀ ಬ್ರಹ್ಮಾಂಡವೇ ನನ್ನ ಮನೆ ಅಂತ ವಾಮನ ಹೇಳಿದ. ವಾಮನನೇ ಜಗದೀಶ್ವರನೆಂದು ತಿಳಿಯದ ಬಲಿಯು ಮನೆಯೇ ಇಲ್ಲದ ನಿರ್ಗತಿಕನೆಂದು ತಿಳಿದ. ಮತ್ತು ಬಲಿ ಕೇಳಿದ, ನಿನ್ನ ತಂದೆ ತಾಯಿ? ವಾಮನ ಒಟ್ಟು ಹೇಳ್ತಾನೆ, ನಾನೊಬ್ಬ ಅನಾಥ. ಎಲ್ಲರಿಗೂ ನಾಥನಾದ ತನಗೆ ಮೇಲೆ ಯಾರೂ ಇಲ್ಲ ಅಂತ ಅರ್ಥ ಆಗ್ತದೆ. ಆದರೆ ಬಲಿಯು ಭಾವಿಸಿದ್ದು ದಿಕ್ಕಿಲ್ಲದವನೆಂದು. ಬಲಿ ಕೇಳಿದ, ನಿನಗೇನು ಬೇಕು? ನನ್ನ ಹೆಜ್ಜೆಯ 3 ಪಾದ ಭೂಮಿಯನ್ನು ಅಳೆದುಕೊಡು. ಸರಿಯಾದ ಅರ್ಥದಲ್ಲಿ 3 ಲೋಕದ ಪದವಿಯನ್ನು ಪೂರ್ತಿಯಾಗಿ ಅಳೆದುಕೊಡು ಅಂತ ಕೇಳಿದ್ದ. ಅದು ಬಲಿಗೆ ಅರ್ಥವಾಗಲಿಲ್ಲ. ಅವನಿಗೆ ನಗು ಮತ್ತು ಸಿಟ್ಟು ಎರಡೂ ಒಟ್ಟೊಟ್ಟಿಗೆ ಬಂದವು. 1, 2, 3 ಹೆಜ್ಜೆ ಭೂಮಿ ಕೇಳಲು ನನ್ನ ಹತ್ತಿರ ಬರಬೇಕಿತ್ತೆ, ನನಗೊಂದು ಕಿಮ್ಮತ್ತು ಬೇಡವೆ ಅಂತ ಯೋಚಿಸಿ, ಇಷ್ಟೊಂದು ಜಾಗದೊಳಗೆ ಏನು ಮನೆ ಕಟ್ತೀವೋ, ಗೋಶಾಲೆ ಮಾಡ್ತೀವೋ, ವ್ಯವಸಾಯ ಮಾಡ್ತೀವೋ, ಎದಕ್ಕೆ ಬರ್ತದೆ ಈ ಜಾಗ ಅಂತ ಪ್ರಶ್ನೆ ಹಾಕಿದ. ಆ ವಾಮನ ಒಟ್ಟು ಹೇಳ್ತಾನೆ, ನಿನಗೆ 3 ಲೋಕವು ಸಣ್ಣವೇ ಇರಬಹುದು, ನನಗೆ 3 ಹೆಜ್ಜೆ ಭೂಮಿಯೇ ದೊಡ್ಡದು. ಲೋಕದಲ್ಲಿ ನಿನ್ನಂಥ ದೊಡ್ಡವರಿಲ್ಲ, ನನ್ನಂಥ ಸಣ್ಣವರಿಲ್ಲ ಅಂತ ಅಂದಾಗ 2.5 ಅಡಿ ವಾಮನ ಮೂರ್ತಿಯ ಮಾತಿನಿಂದ ಬಲಿಗೆ ನಗು ಬಂದಿತು. ಅಡ್ಡಿ ಇಲ್ಲ, ಚೋಟುದ್ದ ಇದ್ದರೂ ಬಹಳ ಚೆನ್ನಾಗಿ ಮಾತನಾಡುವ ಕಲೆಯನ್ನು ಸಿದ್ಧಿಸಿಕೊಂಡಂತಿದೆ. ನಿನ್ನ ಬುದ್ಧಿಯನ್ನು ಗಾಂಭೀರ್ಯವನ್ನು ಗಮನಿಸಿದರೆ ನೀನು ಯಾರೋ ಮಹಾನ್ ಪುರುಷನೇ ಇರಬೇಕು ಅಂತ ಬಲಿಯು ಅಂದಾಗ, ನಿನ್ನ ಕುಲಕ್ಕೆ ತಕ್ಕ ಮಾತನ್ನೇ ಆಡುತ್ತಿರುವೆ ಅಂತ ವಾಮನನು ಅಂದ ಕೂಡಲೇ ಬಲಿಯು ನೆಟ್ಟಗಾಗಿ, ನನ್ನ ಕುಲದ ಬಗ್ಗೆ ಮಾತನಾಡುವಷ್ಟು ದೊಡ್ಡವನೇ ನೀನು, ಹಾಗಾದರೆ ನನ್ನ ಕುಲದ ಬಗ್ಗೆ ನಿನಗೇನು ತಿಳಿದಿದೆ? ನನ್ನ ಕುಲದಲ್ಲಿಯ ಕೆಲವರನ್ನು ಲೋಕ ಬೈಯುತ್ತದೆ, ನೀನು ಬೇರೆ ಕುಲಕ್ಕೆ ತಕ್ಕ ಮಾತು ಅಂದೆ, ನನ್ನ ಮಾತಿನಲ್ಲಿ ಏನಾದರೂ ದೋಷವನ್ನು ಕಂಡೆಯೋ ಹೇಗೆ ಅಂತ ಕೇಳಿದಾಗ ವಾಮನ ಒಟ್ಟು ಹೇಳ್ತಾನೆ, ಇಹಲೋಕ ತ್ಯಜಿಸಿದವನಲ್ಲಿ ದೋಷಗಳು ಇದ್ದಿರಬಹುದು, ಅವನಲ್ಲಿದ್ದ ಸದ್ಗುಣಗಳನ್ನು ಮಾತ್ರ ನೆನೆಯುವುದರಿಂದ ಆ ವ್ಯಕ್ತಿಯನ್ನು ಮೋಕ್ಷದೆಡೆಗೆ ಕೊಂಡೊಯ್ಯಬಹುದು, ನಾವು ಪುಣ್ಯವನ್ನು ಸಂಪಾದಿಸಬಹುದು. ಅವನಲ್ಲಿಯ ದೋಷಗಳನ್ನು ನೆನೆಯುತ್ತಾ ಕುಳಿತರೆ ತನ್ನ ಕರ್ಮದ ಜೊತೆ ಹೋದವನ ಕರ್ಮವು ಸೇರಿಕೊಂಡು ಅತೀವ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಅಂದಾಗ ಬಲಿ ಅಂದ, ನನ್ನ ತಂದೆ ವಿರೋಚನನನ್ನು ಲೋಕಕಂಟಕ ಅಂತ ಜನ ಬೈಯುತ್ತಾರೆ, ಅವನಲ್ಲಿ ಯಾವ ಒಳ್ಳೆಯ ಗುಣಗಳಿದ್ದವು? ವಾಮನ ಹೇಳ್ತಾನೆ, ಬೇಡಿ ಬಂದವರಿಗೆ ಬ್ರಾಹ್ಮಣರಿಗೆ ನಿನ್ನ ತಂದೆ ವಿರೋಚನನು ಆಯುರ್ದಾನ ಮಾಡುತ್ತಿದ್ದ. ಆಯುರ್ದಾನ? ನಾನು ಅದರ ಬಗ್ಗೆ ಕೇಳೇ ಇಲ್ಲ ಅಂತ ಬಲಿ. ಒಬ್ಬನಿಂದ ಸಮಾಜಕ್ಕೆ ಒಳಿತಾಗುತ್ತಲೇ ಇರುತ್ತದೆ, ಆದರೆ ಅವನ ಆಯಸ್ಸು ಕಡಿಮೆ ಇರುತ್ತದೆ, ಅಂಥವನಿಗೆ ಆಯುರ್ದಾನ ಮಾಡಲು ಬರುತ್ತದೆ. ಅದರಿಂದಾಗಿ ಶೀಘ್ರದಲ್ಲೇ ಸಾಯಲಿರುವ ವ್ಯಕ್ತಿಯ ಹೆಂಡತಿಗೆ ಸೌಮಂಗಲ್ಯವನ್ನು, ಅವನ ಮಕ್ಕಳಿಗೆ ತಂದೆಯನ್ನು ಕೊಟ್ಟಂತಲ್ಲವೇ? ಅದು ಅಲ್ಲದೆ ಸಮಾಜಕ್ಕೆ ಹಿತವನ್ನು ಉಂಟು ಮಾಡುವಂಥ ದೊಡ್ಡದಾದ ದಾನವನ್ನು ನಿನ್ನ ತಂದೆ ಮಾಡಿದ್ದನು. ಅದು ಅವನಲ್ಲಿದ್ದಂಥ ಉತ್ತಮ ಗುಣ, ಅದನ್ನೇ ನೆನೆಯಬೇಕು. ಇನ್ನು ನಿನ್ನ ತಾತ ಪ್ರಹ್ಲಾದನು ಉಕ್ಕಿನ ಕಂಬದಲ್ಲಿಯ ಭಗವಂತನನ್ನು ತೋರಿಸಿಕೊಟ್ಟವನು. ನಿನ್ನ ತಾತ ಪ್ರಹ್ಲಾದನ ತಂದೆಯಾದ ಹಿರಣ್ಯಕಶಿಪುವಿಗೆ ಭಗವಂತನ ದೇಹ ಸ್ಪರ್ಶವಾಯಿತು ಮತ್ತು ಪ್ರಹ್ಲಾದನಂಥ ಮಗನನ್ನು ಪಡೆದವನು ಅಂತ ಆತನನ್ನು ನೆನೆಯಬೇಕು. ಅದೇ ಶ್ರೇಯಸ್ಸು. ಆತನ ಸಹೋದರ ಹಿರಣ್ಯಾಕ್ಷನು ಮಹಾ ಗದಾಪಾಣಿಯಾಗಿದ್ದನು, ಶೋಧಿಸಿ ಶೋಧಿಸಿ ಭಗವಂತನನ್ನು ಕಂಡವನು ಅಂತಲೂ ನೆನೆಯಬೇಕು. ನಿನ್ನ ಕುಲ ಸಾಮಾನ್ಯವಲ್ಲ. ಇಬ್ಬರು ಸಹೋದರರಿಗಾಗಿ 2 ಅವತಾರ, ವರಾಹಾವತಾರ, ನರಸಿಂಹಾವತಾರ. ಈ ಭಾವನೆಯಿಂದ ನಿನ್ನ ಕುಲವನ್ನು ನೆನೆಯಬೇಕು. ಬಲಿ ಅಂದ, ಅಲ್ಲ, ನನ್ನ ಬಳಿ ಯಾರೂ ಆಯುರ್ದಾನ ಮಾಡಬೇಕಂಥೇಳಿ ಬರಲೇ ಇಲ್ಲ, ಇದೊಂದು ಕೊರತೆ ಈ ಯಾಗದಲ್ಲಿ ಉಳಿಯಿತು ಅಂದ. ವಾಮನ ಹೇಳ್ತಾನೆ, ಕೇಳಿದ್ದನು ನೀನು ಕೊಡದೆ ಹೋದರೆ ಕೊರತೆ, ಯಾರೂ ಕೇಳಿಯೇ ಇಲ್ಲ ಅಂದರೆ ಕೊರತೆ ಅಲ್ಲ. ನಾನು ಕೇಳಿದ 3 ಹೆಜ್ಜೆ ಭೂಮಿಯನ್ನು ದಾನ ಮಾಡದಿದ್ದರೆ ಕೊರತೆ ಅಂದಾಗ ತಡ ಮಾಡದೆ ಬಲಿಯು ದಾನ ಸಂಕಲ್ಪ ಮಾಡಬೇಕು ಅಂದುಕೊಂಡ ಕೂಡಲೇ ವಾಮನ ವಟುವಿನ ಹಸ್ತದಲ್ಲಿರುವ ವಿಲಕ್ಷಣ ಚಿಹ್ನೆಗಳನ್ನು ಕಂಡು ಅವಾಕ್ಕಾಗಿ ಸ್ತಂಭೀಭೂತನಾಗಿ ನೋಡುತ್ತಲೇ ಕುಳಿತುಬಿಟ್ಟ. ಎಲ್ಲ ವಾರ್ತೆಯನ್ನು ಕೋಶಾಗಾರದಲ್ಲಿದ್ದ ಶುಕ್ರಾಚಾರ್ಯರಿಗೆ ಯಾರೋ ತಲುಪಿಸಿದರು. ದಡಬಡಿಸಿ ಬಂದ ಶುಕ್ರಾಚಾರ್ಯರಿಗೆ ವಾಮನ ವಟವನ್ನು ನೋಡುತ್ತಲೇ ಎಲ್ಲವೂ ಅರ್ಥವಾಗಿ ಬಿಟ್ಟಿತು. ಬಲಿಯನ್ನು ಪಕ್ಕಕ್ಕೆ ಕರೆದು, ಈ ಯಾಗವನ್ನು ಮಾಡಬೇಡ ಅಂದೆ, ಕೇಳಲಿಲ್ಲ, ನಿನ್ನ ತಾತನ ಮಾತು ಕೇಳಿ ಮಾಡಿದೆ ಅಂತ ಅಂದ.
ಯಾಗವನ್ನು ಮಾಡಿಸ್ಬೇಕನ್ನೋದು ಶುಕ್ರಾಚಾರ್ಯದೇ ಬಯಕೆಯಾಗಿತ್ತು. ತಾತನ ಅನುಮತಿ ತೊಗೊಂಡು ಬಂದಿದ್ದ ಬಲಿ ಅಷ್ಟೇ. ಈಗ ಏನೋ ಅನರ್ಥ ಆಗ್ತದೆ ಅಂತೇಳಿ ಗೊತ್ತಾಗಿ ನಿನ್ನ ತಾತನ ಮಾತು ಕೇಳಿ ಮಾಡಿದೆ ಅಂತೇಳಿ ಶುಕ್ರಾಚಾರ್ಯರು ಆರೋಪ ಮಾಡಿದರು. ಅನರ್ಥವಾಯಿತು ಅಂದರು. ಬಲಿಗೆ ತಿಳಿಯಲಿಲ್ಲ ಎಂಥ ಅನರ್ಥ ಏನಾಯ್ತೀಗ ಅಂತ ಕೇಳಿದ. ವಂಚಕರಿಗೆ ದಾನ ಕೊಡದೆ ಕಳುಹಿಸಿದರೆ ದೋಷವಿಲ್ಲ, ಬಾಲಕನನ್ನು ಹೊರದಬ್ಬು, ಯಾಗವನ್ನು ನಾನು ಪೂರ್ತಿಗೊಳಿಸುತ್ತೇನೆ ಅಂದರು ಶುಕ್ರಾಚಾರ್ಯರು. ಅಂದಾಗ ಯಾಕೆ ಯಾರಿವನು ಅಂತ ಕೇಳಿದರು. ಇವನೇ ಮಹಾವಿಷ್ಣು ನಾರಾಯಣ ಮಾಯವೇ ಅಂತ ಶುಕ್ರಾಚಾರ್ಯರು ಹೇಳಿದ ಕೂಡಲೇ ಬಲಿಯ ಮೈಯೆಲ್ಲ ರೋಮಾಂಚನವಾಗಿ ಗದ್ಗದಿತನಾಗಿಬಿಟ್ಟ. ಸ್ವಲ್ಪ ಹೊತ್ತಿನ ನಂತರ ಸಾವರಿಸಿಕೊಂಡು, ನನ್ನ ತಂದೆ, ತಾತ, ಮುತ್ತಾತ, ಅವನ ಸಹೋದರ ಯಾರಿಗೂ ಸಿಗದ ಮಹಾಭಾಗ್ಯ ನನಗೆ ದಕ್ಕಿತೆ ಅಂತ ಬಲಿಯು ಕೇಳಿದಾಗ ಶುಕ್ರಾಚಾರ್ಯ ಅಂದರು, ಮೂರ್ಖ, ಸರ್ವನಾಶವನ್ನು ಮಹಾಭಾಗ್ಯ ಅನ್ನುವೆಯ, ನಿನ್ನ ಬುದ್ಧಿ ಕೆಟ್ಟಿದೆ, ನನ್ನ ಮಾತನ್ನು ಕೇಳು ಅಂದ. ಆಗ ಬಲಿ ಹೇಳ್ತಾನೆ, ಗುರುಗಳೇ ಪಕ್ಕಕ್ಕೆ ಸರಿಯಿರಿ, ಈಗ ಯಾರ ಮಾತನ್ನೂ ನಾನು ಕೇಳುವುದಿಲ್ಲ. ನನ್ನಂಥ ಹುಲು ದೈತ್ಯನ ಕೈ ಅಡಿಯಲ್ಲಿ ಯಾಚಕನಾಗಿ ನಿಂತ ಜಗದೊಡೆಯನ ಕೈ ಇರುವಾಗ ದಾನ ಕೊಡದೆ ಹೋದರೆ ನಾನು ಮೂರ್ಖನೇ ಅಂದಾಗ ಶುಕ್ರಾಚಾರ್ಯರು ಕೋಪಗೊಂಡು ಗುರುವಾಕ್ಯ ಮೀರಿದ ನೀನು ನಾಶವಾಗುವಂಥ ಶಾಪವನ್ನು ಕೊಟ್ಟರು. ವಿಂಧ್ಯಾವಳಿಯು ಗಿಂಡಿ ಎತ್ತಿಕೊಂಡು ಬಲಿಯ ಕೈಯಲ್ಲಿ ನೀರು ಬಿಡಬಯಸಿದಳು. ಗಿಂಡಿಯ ತೂಬಿನಿಂದ ನೀರೇ ಆಚೆಗೆ ಬರುತ್ತಿಲ್ಲ. ಯಾಕೆ ಅಂತ ಪರೀಕ್ಷಿಸುತ್ತಿರುವಾಗ ವಾಮನ ಭಗವಂತನು ತನ್ನ ಬೆರಳಿಗೆ ಧರಿಸಿದ್ದ ಪವಿತ್ರದ ದರ್ಭೆಯ ತುದಿಯನ್ನು ತೂಬಿನೊಳಕ್ಕೆ ಚುಚ್ಚಿದಾಗ ರಕ್ತ ಮಿಶ್ರಿತ ನೀರು ಆಚೆಗೆ ಬಂದಿತು. ನೀರು ಹೊರಬಾರದಂತೆ ಗಿಂಡಿಯ ತೂಬಿನಲ್ಲಿ ಸೂಕ್ಷ್ಮ ರೂಪ ಧರಿಸಿ ಅಡ್ಡಲಾಗಿ ಕುಳಿತಿದ್ದ ಶುಕ್ರಾಚಾರ್ಯರ ಬಲಕಣ್ಣಿಗೆ ದರ್ಭೆಯು ಚುಚ್ಚಲ್ಪಟ್ಟು ರಕ್ತಸ್ರಾವವಾಗಿತ್ತು. ಅಂದಿನಿಂದ ಬಲಗಣ್ಣು ಕಳೆದುಕೊಂಡ ಶುಕ್ರಾಚಾರ್ಯರು ಒಕ್ಕಣ್ಣಾಚಾರ್ಯರಾದರು. ಕಶ್ಯಪಗೋತ್ರಾಯ ವಾಮನಾಯ ತುಭ್ಯಂ ಎಂದು ದಾನ ಸಂಕಲ್ಪ ಆಗಿದ್ದೇ ತಡ ವಾಮನನು ತ್ರಿವಿಕ್ರಮನಾಗಿ ಬೆಳೆದು ಎರಡೇ ಹೆಜ್ಜೆಗಳಲ್ಲಿ ಭೂಮಿಯಾಕಾಶವನ್ನೆಲ್ಲ ಆವರಿಸಿ ನಿಂತುಬಿಟ್ಟನು. ಮೂರನೇ ಹೆಜ್ಜೆಡಲು ಸ್ಥಳವನ್ನು ಕೊಡಲು ಕೀಳಲಾಗಿ ಬಲಿಯು ತಲೆ ತಗ್ಗಿಸಿಯೇ ಕುಳಿತಿದ್ದನು. ಈ ವೇಳೆಗೆ ಗರುಡನು ಬಲಿಯ ಸುತ್ತಲೂ ವರುಣಪಾಶವನ್ನು ನಿರ್ಮಿಸಿದನು. ಅಷ್ಟರೊಳಗೆ ತಾತ ಪ್ರಹ್ಲಾದರಾಜರು ಬಂದು ಭಗವಂತನನ್ನು ಸ್ತುತಿಸಿದ್ದನ್ನು ನೋಡಿದಾಗ ಮಾತನಾಡಲು ಶಕ್ತಿ ಬಂದು, ಸ್ವಾಮಿ, ಕೊಟ್ಟ ಮಾತಿಗೆ ತಪ್ಪಿದನೆಂದು ಜಗವು ಆಡಿಕೊಳ್ಳುವುದನ್ನು ನಾನು ಸಹಿಸಲಾರೆ. ನನ್ನ ತಲೆಯನ್ನೇ ಭೂಮಿ ಎಂದು ಭಾವಿಸಿ ನಿಮ್ಮ ಮೂರನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲಿಟ್ಟು ಕೃತಾರ್ಥರನ್ನಾಗಿ ಮಾಡು ಅಂತ ಬಲಿಯು ಕೇಳಿದನು. ಬೆಲೆ ಬಾಳುವ ವಸ್ತುಗಳನ್ನು ದಾನ ಮಾಡುವ ಯಾಗಕ್ಕಿಂತಲೂ ಶಿರದ ಮೇಲೆ ಪಾದವಿಡಲು ಬಯಸಿದ ಶರಣಾಗತಿಯಾಗವೇ ದೊಡ್ಡದು. ಇದೇ ಜ್ಞಾನಕಾಂಡ ಅಂತ ಭಗವಂತ ಹೇಳಿ, ನೀನು ಈ ಕಲ್ಪವು ಮುಗಿಯುವವರೆಗೂ ಪಾತಾಳ ಲೋಕದಲ್ಲಿರು. ನಿನ್ನ ತಾತ ಪ್ರಹ್ಲಾದನೂ ನಿನ್ನೊಂದಿಗೆ ಇರುತ್ತಾನೆ. ನಿನಗೆ ಯಾರಿಂದಲೂ ಯಾವುದೇ ರೀತಿಯ ತೊಂದರೆಯಾಗದಂತೆ ನಾನೇ ಸ್ವತಃ ನಿನ್ನ ಮನೆಯ ಕಾವಲುಗಾರನಾಗಿರುತ್ತೇನೆ. ಮುಂದಿನ ಕಲ್ಪದಲ್ಲಿ ನೀನು ಇಂದ್ರನಾಗುವೆ. ಮಾನುಷ ಲೋಕದಲ್ಲಿ ವರ್ಷಕ್ಕೊಂದು ದಿನ ಬಲಿಪಾಡ್ಯಮಿಯೆಂದು ಮಾನವರಿಂದ ನಿನಗೆ ಪೂಜೆ ಅಂತ ವಾಮನ ಭಗವಂತನು ಹೇಳಿದನು. ಅಂದಿನಿಂದ ಬಲಿಪಾಡ್ಯಮಿಯೆಂದು ಮನೆಯ ಹೊರಗಿನ ಆವರಣದಲ್ಲಿ ಚಕ್ರದ ಮಧ್ಯೆ ಬಲಿಚಕ್ರವರ್ತಿ ಮತ್ತು ವಿಂಧ್ಯಾವಳಿಯ ಚಿತ್ರ ಬಿಡಿಸಿ ಪೂಜಿಸುವುದು ಸಂಪ್ರದಾಯವಾಯಿತು. ಹಾಗೆ ಮಾಡುವುದರಿಂದ ನಾವು ಆವರೆಗೂ ಗಳಿಸಿದ ಪುಣ್ಯ ನಷ್ಟವಾಗದಂತೆ ಉಳಿಯುತ್ತದೆ. ವಾಮನಾವತಾರದಿಂದ ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಎತ್ತರಕ್ಕೇರುವ ಹಂಬಲದಲ್ಲಿ ವಿಧಿ ನಿಯಮದ ವಿರುದ್ಧ ಪ್ರಯತ್ನಿಸಿದರೆ ಪಾತಾಳಕ್ಕೆ ಹೋಗಬೇಕಾಗುತ್ತದೆ. ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬರುವ ವಾಮನಾವತಾರದ ಅಧ್ಯಾಯವು ನಮ್ಮಿಂದ ಕೊಡಲ್ಪಡುವ ದಾನದ ವಸ್ತುಗಳು ಯಾವುವೂ ನಮ್ಮವಲ್ಲ, ಅವೆಲ್ಲವೂ ಭಗವಂತನದೇ ನಮಗೆ ಕೊಟ್ಟಿದ್ದು ಅಂತ ತಿಳಿಸುತ್ತದೆ. ಅದಕ್ಕಾಗಿಯೇ ಯಜ್ಞದಲ್ಲಿ ಹವಿಸ್ಸನ್ನು ಅರ್ಪಿಸುವಾಗ ಇದಂ ನ ಮಮ ಅಂತ ಹೇಳುವುದನ್ನು ಮರೆಯುವಂತಿಲ್ಲ. ಬೃಹಸ್ಪತಿಯು ಇಂದ್ರನಿಗೆ ಹೇಳಿದ್ದಂತೆ ಶುಕ್ರಾಚಾರ್ಯರಿಂದ ಪ್ರಾಣಶಕ್ತಿ ಪಡೆದ ಬಲಿಯು ಯಜ್ಞಶಾಲೆಯಲ್ಲಿ ಶುಕ್ರಾಚಾರ್ಯರನ್ನು ಉಪೇಕ್ಷಿಸಿದ್ದರಿಂದ ಇಂದ್ರ ಪದವಿ ಬದಲಿಗೆ ಪಾತಾಳ ಲೋಕದಲ್ಲಿ ಇರಬೇಕಾಯಿತು. ಇನ್ನು 100 ಯಜ್ಞ ಮಾಡದೇ ಇದ್ದದರಿಂದ ಇಂದ್ರ ಪದವಿಯು ಬಲಿಗೆ ಇನ್ನೂ ಸಿಕ್ಕಿಲ್ಲ. ಲಕ್ಷ್ಮಿಯು ತನ್ನ ಸ್ವಾಮಿಯನ್ನು ಎಲ್ಲಿಗೆ ಹೊರಟಿರುವೆ ಅಂತ ಪ್ರಶ್ನಿಸಿದ್ದರಿಂದ ಶುಕ್ರಾಚಾರ್ಯರು ಗಿಂಡಿಯ ತೂಬಿನಲ್ಲಿ ಕುಳಿತು ಸ್ವಲ್ಪ ಹೊತ್ತು ಕಾರ್ಯಕ್ಕೆ ವಿಘ್ನ ಒಡ್ಡಿದರು. ಆದ್ದರಿಂದ ಎಲ್ಲಿಗೆ ಅಂತ ಯಾರನ್ನು ಪ್ರಶ್ನಿಸಬಾರದು. ಮೃತ ವ್ಯಕ್ತಿಯ ಒಳ್ಳೆಯ ಗುಣಗಳನ್ನು ಮಾತ್ರ ನೆನೆಯಬೇಕು. ಉಪನಯನ ಕಾಲದಲ್ಲಿ ವಾಮನಾವತಾರವನ್ನು ಬಲ್ಲವರಿಂದ ಹೇಳಿಸುವುದರಿಂದ ವಟುವಿನ ತೇಜಸ್ಸು ವೃದ್ಧಿಗೊಳ್ಳುತ್ತಲೇ ಹೋಗುತ್ತದೆ. ದಧಿವಾಮನ ಜಯಂತಿಯಂದು ವಾಮನನಿಗೆ ಅರ್ಘ್ಯ ಕೊಡುವ ಮಂತ್ರವು ಹೀಗಿದೆ:
ನಮಸ್ತೆ ಪದ್ಮನಾಭಾಯ ನಮಸ್ತೆ ಜಲಶಾಯಿನೇ ತುಭ್ಯಮರ್ಘ್ಯಂ ಪ್ರದಾಸ್ಯಾಮಿ ಬಾಲವಾಮನ ರೂಪಿಣೆ. ಇನ್ನು ಈ ದಿವಸ ಭಗವಂತನಿಗೆ ದಧಿವ್ರತವನ್ನು ಸಮರ್ಪಣೆ ಮಾಡುವಾಗ ಸಂಕರ್ಷಣ ನಮಸ್ತುಭ್ಯಂ ಶ್ರಾವಣೇ ಮತ್ಕೃತೇನ ಚ ದಧಿವ್ರತೇನ ದೇವೇಶ ತುಷ್ಟೋಭವ ಜನಾರ್ದನ ಅಂತ ಹೇಳಬೇಕು. ಇದನ್ನು ಕೇಳಿದವರಿಗೆಲ್ಲ ಸನ್ಮಂಗಲವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.